ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಣದಾಳ ಗ್ರಾಮದಲ್ಲಿ ಮರಾಠ ಶ್ರೇಷ್ಠ ನಾಯಕ ಛತ್ರಪತಿ ಶಿವಾಜಿ ಮಹಾರಾಜರ 396ನೇ ಜಯಂತಿಯನ್ನ ಭಕ್ತಿ ಭಾವದಿಂದ ಆಚರಣೆ ಮಾಡಲಾಗಿದೆ. ಗ್ರಾಮಸ್ಥರು ಶಿವಾಜಿ ಮಹಾರಾಜರ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಹೂವಿನ ಹಾರವನ್ನ ಸಮರ್ಪಿಸಿ ಗೌರವ ನಮನ ಸಲ್ಲಿಸಿದರು. ಬಳಿಕ ಮಾತನಾಡಿದ ರಾಮನಗೌಡ ಪಾಟೀಲ್, ಶಿವಾಜಿ ಮಹಾರಾಜರ ಜೀವನ ಸಾಧನೆ, ಶೌರ್ಯ ಹಾಗೂ ಸಂಘಟಿತ ಶಕ್ತಿಯ ಮಹತ್ವವನ್ನು ನೆನಪಿಸಿದ್ರು. ಒಗ್ಗಟ್ಟಿನಲ್ಲಿ ಬಲವಿದೆ, ಎಲ್ಲರೂ ಒಂದಾಗಿ ಸಮಾಜದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಅಂತ ಅವರು ಕರೆ ಕೊಟ್ಟಿದ್ದಾರೆ. ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ 396ನೇ ಜನ್ಮದಿನದಂದು ಇವತ್ತಿನ ದಿವಸ ನಮ್ಮ ಗ್ರಾಮದ ಎಲ್ಲ ಯುವಕರು, ಎಲ್ಲ ಹಿರಿಯರು, ನಮ್ಮ ಉರ್ಕಾಂತೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಂತ ರಾಮಕೃಷ್ಣ ಜಾವೆ ಅವರು ಕೂಡ ಬಂದಿದ್ದಾರೆ. ಅದೇ ರೀತಿಯಾಗಿ ಆನಂದ್ ಬಂದಿದ್ದಾರೆ, ಹನುಮಂತ ಕುಸೋಟಿ ಅವರು, ಆನಂದ್ ವಂಡರ್ ಅವರು, ಪಿ ಜಿ ಪಾಟೀಲರು, ನಮ್ಮ ಶಿವಲಿಂಗ ಸ್ವಾಮೀಜಿಯವರು, ಮಂಜು ಮೋರೆ ಅವರು, ಸಿದ್ದಣ್ಣ ಡೈಗಿ ಅವರು, ಭೀಮಗೌಡ ಪಾಟೀಲ್ ಅವರು, ಯಂಕಪ್ಪ ನಾಯ್ಕ ಅವರು, ಚನ್ನಪ್ಪನ ಅವರು, ಅದೇ ರೀತಿ ನಮ್ಮ ಬಿರಾಜ್ ನಮ್ಮ ಮಾವ ಅಂತ ನಮ್ಮ ಬಿರಾಜ್ ಮಾವ ಕೂಡ ಬಂದಿದ್ದಾರೆ. ಎಲ್ಲ ಯುವಕರು, ಎಲ್ಲ ಹಿರಿಯರು ಎಲ್ಲರಿಗೂ ಕೂಡ ವಂದನೆ ಅರ್ಪಿಸುತ್ತಾ ಇವತ್ತಿನ ದಿವಸ, ಯಾಕಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಅವತ್ತಿನ ದಿವಸ ಹೋರಾಟ ಮಾಡಲಿಲ್ಲ ಅಂದರೆ ನಾವು ಯಾರೂ ಹಿಂದೂಗಳಾಗಿರ್ತಿರ್ಕಿಲ್ಲ. ಯಾಕಂದರೆ ಇದ್ರಾಗ ಎಲ್ಲರೂ ಸಾರಾಗಿರ್ತಿದ್ವಿ, ಎಲ್ಲರದು ಸುಲ್ಪಿನ ಆಗ್ತಿತ್ತು, ಎಲ್ಲ ಆಗ್ತಿತ್ತು. ಯಾಕಂದರೆ ಛತ್ರಪತಿ ಶಿವಾಜಿ ಮಹಾರಾಜರು ಇರೋದ್ರಿಂದ ನಮ್ಮ ದೇಶ ಭಾರತ ದೇಶದಾಗ ಹಿಂದೂಗಳು ಓದೋದು. ಈಗ ನೋಡ್ಬೋದು ನೀವು, ಕ್ರಿಶ್ಚಿಯನ್ರಿಗೆ ಭಾಳ ಮಂದಿ ಭಾಳ ರಾಷ್ಟ್ರದವ್ರು, ಮುಸ್ಲಿಮ್ರಿಗೂ ಭಾಳ ರಾಷ್ಟ್ರ. ನಮ್ಮ ಹಿಂದೂಗಳಿಗೆ ರಾಷ್ಟ್ರ ಯಾವುದಕ್ಕೆ ಭಾರತ ಐತಿ. ಭಾರತ ಐತಲ್ಲ, ನಮ್ಮ ಭಾರತ ಬಿಟ್ಟರೆ ಬೇರೆ ಕಡೆ ಯಾವುದೂ ಇಲ್ಲ, ಅವಕಾಶ ಇಲ್ಲ. ಅದಕ್ಕಾಗಿ ನಮ್ಮ ದೇಶದಾಗ ಆಗಿನ ಕಾಲದಾಗ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಹೋರಾಟ ಮಾಡಿ ನಮ್ಮ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಬೇಕನ್ನೋದು ಅವ್ರ ಸಂಕಲ್ಪ ಏನೈತಿ. ಇನ್ನು ಮುಂದೆ ನಮ್ಮ ಎಲ್ಲ ಯುವಕರು, ಎಲ್ಲ ಹಿಂದೂಗಳು ಎಲ್ಲರೂ ಕೂಡ್ಕೊಂಡು ಏನೈತಿ ಹಿಂದೂ ರಾಷ್ಟ್ರವನ್ನು ಮಾಡೋದಕ್ಕಾಗಿ ಎಲ್ಲರೂ ಸಹಕರಿಸ್ಬೇಕು. ಎಲ್ಲರೂ ಕೂಡಿ ಒಟ್ಟಾಗಿ ಹೋರಾಟ ಮಾಡಿ ಹಿಂದೂ ರಾಷ್ಟ್ರವನ್ನು ಮಾಡೋಣ. ಯಾಕಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ನಾವು ಪ್ರತಿ ದಿವಸ ಎದಕ್ಕೆ ನೆನೆಸ್ಬೇಕಾಗಿತ್ತು ಅಂದ್ರೆ ರೀ, ನೋಡ್ರಿ ನೀವು, ಜಾಸ್ತಿ ಮುಸ್ಲಿಂ ಸಮಾಜ ಜಾಸ್ತಿ ಎಲ್ಲಿರ್ತೈತಿ ಅಲ್ಲಿ ನಮ್ಮ ಹಿಂದೂಗಳು ಏನು ನಡೆಯಂಗಿಲ್ಲ. ಹಿಂದುತ್ವ ಅನ್ನೋದು ಅಲ್ಲಿ ಯಾರು ಇರಂಗಿಲ್ಲ, ಸುಮ್ಮನೆ ಇರಬೇಕು. ಮತ್ತು ಅವ್ರು ನೋಡ್ರಿ ನೀವು, ಅವ್ರದ್ದು ಹೆಂಗೈತಿ, ನಮ್ಮದು ಹೆಂಗೈತಿ. ನಮ್ಮ ಜನ ನಾವು ಒಕ್ಕಟ್ಟಾಗಬೇಕಾಗಿತ್ತು ಭಾಳ. ಯಾಕಂದರೆ ಎಲ್ಲ ಯುವಕರು, ಎಲ್ಲ ತಾಯಂದರು ಎಲ್ಲ ಯುವಕರಿಗೆಲ್ಲ ಪ್ರೇರಣೆ ಮಾಡ್ಬೇಕು. ಹಿಂದೂ ಧರ್ಮದಾಗ ಹುಟ್ಟಿದ್ದು ಛತ್ರಪತಿ ಶಿವಾಜಿ ಮಹಾರಾಜ್ ಅಂದ್ರೆ ಯಾವ ರೀತಿ ಅವ್ರದ್ದು ಜಿಜಾಬಾಯಿ ಅವ್ರ ಅವತ್ತು ಹಂಗೆ ಇದನ್ನು ಮಾಡ್ಯಾರ, ಹಂಗೆ ಎಲ್ಲ ಯುವಕರಿಗೆ ಬೋಧನೆ ಮಾಡಿ ಪ್ರತಿಯೊಬ್ಬರ ಮನ್ಯಾಗ ಛತ್ರಪತಿ ಶಿವಾಜಿ ಮಹಾರಾಜ್ ಅನ್ನೋದು ಒಬ್ಬರು ಹುಟ್ಟಬೇಕು. ಯಾಕಂದರೆ ಪ್ರತಿಯೊಬ್ಬರ ಮನ್ಯಾಗೂ ಇವತ್ತಿನ ಕಾಲದಾಗ ಏನು ಮಾಡ್ಬೇಕಾಗಿತ್ತು ರೀ, ನಾವೆಲ್ಲ ಹೋರಾಟಕ್ಕೆ ರೆಡಿ ಆಗಬೇಕಾಗಿತ್ತು. ನಮ್ಮ ಮ್ಯಾಗ ಭಾಳ ದಾಳಿ ಆಗತ್ತವೆ. ನಮ್ಮ ಹಿಂದುತ್ವ ಅನ್ನೋದು ಭಾಳ ಕಡಿಮೆ ಮಾಡ್ಬೇಕು. ಭಾಳ ಜನ ಪ್ರಯತ್ನ ಮಾಡತೈತಿ, ಅದೇನೇ ಆಗ್ಲಾರ್ದು ಮಾತೈತಿ. ಯಾಕಂದರೆ ನಮ್ಮ ಹಿಂದೂಗಳು ಭಾಳ ಜಾಸ್ತಿ ಇದ್ವು, ಎಲ್ಲ ಹಿಂದೂಗಳು ಯಾತ್ರೆಗ್ಯಾರು. ಅದಕ್ಕಾಗಿ ನಮ್ಮ ಕಣದಾಳ ಗ್ರಾಮದಾಗ ಸಹಿತ ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಹಮ್ಮಿಕೋದು ಮುಂದಿನ ಸರಿ ಇದಕ್ಕಿಂತ ವಿಜೃಂಭಣೆಯಿಂದ ಮಾಡ್ತು. ಯಾಕಂದ್ರೆ ನಮ್ಮ ಗ್ರಾಮದಾಗ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು ಮೂರ್ತಿ ಬೇಕಾಗಿತ್ತು. ಅಂದರೆ ಅನಂತ ಮಾಡ್ತಾರಲ್ಲ, ಮತ್ತು ಹಾಂ ಎಲ್ಲರೂ ಕೂಡಿ ಮಾಡೋಣ, ಎಲ್ಲರೂ ಕೂಡಿ. ಯಾಕಂದ್ರೆ ಇದಕ್ಕೆ ನೀವು ಅನ್ನೋದು ಅಷ್ಟೇ ಅಲ್ಲ, ಅಖಂಡ ನಮ್ಮ ಹಿಂದೂ ಸಮಾಜವನ್ನು ಕರ್ಕೊಂಡು ಎಲ್ಲರೂ ಕೂಡ ಒಟ್ಟಾಗಿ ಮಾಡಬೇಕು. ಮಾಡಿದ್ರೆ ಏನೈತಿ, ನಮ್ಮ ಗ್ರಾಮದಾಗ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಆಗಿರ್ಬೋದು, ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಮೂರ್ತಿ ಆಗಿರ್ಬೋದು, ಬಸವಣ್ಣವ್ರದ್ದಾಗಿರ್ಬೋದು, ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು. ಯಾಕಂದ್ರೆ ಎಲ್ಲರದು ಮೂರ್ತಿಯನ್ನು ಮಾಡೋಣ, ಎಲ್ಲ ಸಮಾಜವನ್ನು ಒಟ್ಟಾಗಿ ಕರ್ಕೊಂಡು ಒಟ್ಟಾಗಿ ಹೋಗೋಣ. ಇಷ್ಟೇ ನಾನು ಮಾತನ್ನು ಮುಗಿಸ್ತೀನಿ. ಕಾರ್ಯಕ್ರಮದಲ್ಲಿ ಮಂಜುನಾಥ ಮೋರೆ, ರಾಮನಗೌಡ ಪಾಟೀಲ, ಹುಲಿಕಾಂತೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಆದ ರಾಮಕೃಷ್ಣ ದಳವಾಯ್, ಸಮಾಜ ಸೇವಕರು ಆದ ಆನಂದ ವಡ್ಡರ, ವೇಕಪ್ಪ ನಾಯ್ಕ, ದಯಾನಂದ ಜಾಧವ್, ಆನಂದ ಮೋರೆ, ಸಿದ್ದಪ್ಪ ಚಿಗರಿ ಸೇರಿ ಊರಿನ ಹಿರಿಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಂಜುನಾಥ ಮಂಗ, ಟಿವಿ 24 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.